ಪಾಕ್ನ ಈ ಒಂದು ಫೈಟರ್ ಜೆಟ್ ಇದೆಯಲ್ಲ, ಇದು ಫಿನಿಶ್ ಆಗಿರೋದು. ಭಾರತದ ವಾಯು ಪ್ರದೇಶದಲ್ಲಿ ಪಾಕಿಸ್ತಾನಕ್ಕೆ ಪ್ರತ್ಯುತ್ತರವನ್ನು ಕೊಟ್ಟಿರೋದು. ಪಾಕ್ನ 2 ಫೈಟರ್ ಜೆಟ್ಟನ್ನು ಭಾರತ ಹೊಡೆದು ಹಾಕಿದೆ. ಇಲ್ಲಿ ಶ್ರೀನಗರ ದಾಳಿಗೆ ಬಂದಿದ್ದು ನೆನಪಿರಲಿ ನಿಮಗೆ. ಶ್ರೀನಗರ ಒಂದು ಕಡೆ ಡೆಲ್ಲಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಒಂದು ಕಡೆ ರಜೌರಿ ಮೇಲೆ ದಾಳಿ ಮಾಡೇ ಬಿಟ್ಟಿದ್ದಾರೆ. ಮಿಸೈಲ್ ಅಟ್ಯಾಕ್ಗಳನ್ನು ಭಾರತ ಒಂದು ಕಡೆ ತುಂಬ ಎಫೆಕ್ಟಿವ್ ಆಗಿ ಮಾಡಿದರು. ನಮಗೆ ರಜೌರಿ ಅಂತ ಬಂದಾಗ ಡೌಟ್ ಇರೋದಲ್ಲಿ ಡ್ರೋನಿಂದ ದಾಳಿ ಮಾಡಿದ್ದಾರೆ ಅಂತ ನೋಡಿ. ಶ್ರೀನಗರಕ್ಕೂ ಬಂದಿತ್ತು. ಇಲ್ಲಿ ಶ್ರೀನಗರಕ್ಕೆ ಬಂದಿದ್ದಂಥ ಈ ಫೈಟರ್ ಜೆಟ್ಗಳನ್ನು ಭಾರತ ಹೊಸಕಿ ಹಾಕಿದೆ, ಅದನ್ನು ಬೂದಿ ಮಾಡಿ ಹಾಕಿದೆ. ಆಕಾಶ್ ಏರ್ ಡಿಫೆನ್ಸ್ ಸಿಸ್ಟಮ್ನಿಂದ ಪಾಕಿಸ್ತಾನಕ್ಕೆ ಉತ್ತರ ಕೊಟ್ಟಿರೋದಿಲ್ಲಿ. ಪಾಕ್ ಫೈಟರ್ ಜೆಟ್ನಲ್ಲಿದ್ದಂತಹ ಪೈಲಟ್ಗಳು ಮಿಸ್ಸಿಂಗ್, ಅಂದರೆ ಅವ್ರು ಏನಾಗ್ತಾರೆ, ಎಜೆಕ್ಟ್ ಆಗಿಬಿಡ್ತಾರೆ ಅಲ್ಲಿಂದ. ನಿಮಗೊಂದು ವಿಮಾನದಲ್ವ ಬರ್ತಾ ಇರ್ತಾನೆ, ನಿಮಗೆ ಅವನು ಸಾಕಷ್ಟು ಟ್ರೈ ಮಾಡ್ತಾ ಇರ್ತಾನೆ. ಒಂದು ಸಲ ಅದು ಹಿಟ್ ಆಗುತ್ತಲ್ಲ, ಅವನು ಪ್ರಯಾಣ ಮಾಡ್ತಾ ಇದ್ದಂತಹ, ಅವನು ದಾಳಿ ಮಾಡಬೇಕು ಅಂದ್ಕೊಂಡಿದ್ದಂಥ ವಿಮಾನಕ್ಕೆ ಒಂದು ಗುಂಡೋ ಕ್ಷಿಪಣಿಯೋ ಇನ್ನೊಂದು ಹೊಡೆದ ತಕ್ಷಣ ಇನ್ನೇನದು ಬೀಳಬೇಕು ಅಂದಾಗ ಏನು ಮಾಡಿಬಿಡ್ತಾನೆ, ಆ ಸೀಟಿಂದ ಎಜೆಕ್ಟ್ ಆಗಿಬಿಡ್ತಾನೆ. ಆ ಸೀಟು ಚಿಂಬಿಡುತ್ತೆ ಗಗನಕ್ಕೆ. ಗಗನಕ್ಕೆ ಚಿಮ್ಮಿದ ತಕ್ಷಣ ಪ್ಯಾರಾಚೂಟಲ್ಲಿ ಓಪನ್ ಆಗುತ್ತೆ. ಓಪನ್ ಆಗಿ ಎಲ್ಲೋ ಒಂದು ಕಡೆ ಬಿದ್ದುಬಿಡ್ತಾನೆ ಅವನು. ಅದಕ್ಕೂ ಅವನ ಹತ್ರ ಟ್ರೈನಿಂಗ್ ಇರುತ್ತೆ. ಅದರಲ್ಲಿ ನಮ್ಮ ಅಭಿನಂದನ್ ವರ್ತಮಾನ್ ಇದೇ ಥರ ಪಾಕಿಸ್ತಾನದ ವಾಯುಸೀಮೆಯಲ್ಲಿ ಹೋಗಿ ಅವರ F-16 ಹೊಡೆದು ಅಲ್ಲಿ ಬಿದ್ದು ಹೋಗಿದ್ದಾಗ, ಬಿದ್ದೋಗಿದ್ದ ಅವನ ಬಳಿ ಕೂಡ ಒಂದು ಗನ್ ಇರುತ್ತೆ, ಅವನಿಗೂ ಸ್ವಲ್ಪ ಏಟಾಗಿರುತ್ತೆ. ಆದರೆ ಅವನಿಗೆ ಬಿದ್ದ ಮೇಲೆ ಅವನ ಪಾಕೆಟಲ್ಲೂ ಕೂಡ ಒಂದಷ್ಟು ಡ್ರೈ ಫ್ರೂಟ್ಸ್ಗಳು, ಒಂದು 2-3 ದಿನಗಳಿಗೆ ಹಸಿವಿಗಾಗುವಷ್ಟು ಆಹಾರ ಎಲ್ಲವನ್ನೂ ಇಟ್ಕೊಂಡಿರ್ತಾನೆ ಅವನು. ಸೊ ಅದೇ ರೀತಿಯಲ್ಲಿ ಈ ಪಾಕಿಸ್ತಾನದ ಫೈಟರ್ ಜೆಟ್ಟಲ್ಲಿದ್ದಂತಹ ಪೈಲಟ್ಗಳು ಮಿಸ್ಸಿಂಗ್ ಆಗಿದ್ದಾರೆ, ಕಾಣೆ ಆಗಿಬಿಟ್ಟಿದ್ದಾರೆ. ಸತ್ತಿಲ್ಲ ಅವರು. ಸತ್ತಿದ್ರೆ ನಿಮ್ಗೆ ಡೆಡ್ ಬಾಡಿ ಸಿಗಬೇಕಾಗಿತ್ತು. ಇಲ್ಲಿವರು ಕಾಣೆ ಆಗಿದ್ದಾರೆ ಅವರು ಅಂಥೇಳಿ ಪಾಕಿಸ್ತಾನದ ಪೈಲಟ್ಗಳಿಗೆ ತೀವ್ರ ಶೋಧ ನಡೀತಾ ಇದೆ. ನನಗೆ ಜೆಟ್ಗಳ ಮೇಲೆ ಒಂದು ದಾಳಿಯಾದಾಗ ಆ ಸೀಟಿಂದ ಅವನು ಚಿಮ್ಮಲ್ಪಡ್ತಾನೆ, ಅವನು ಮೇಲಕ್ಕೆ ಚಿಮ್ಮಲ್ಪಡ್ತಾನೆ ಅವನು. ಸೊ ವಾಟ್ ನೆಕ್ಸ್ಟ್ ಅಂತ ಹೇಳಿ ಈಗ ನಮಗೆ ಸಿಕ್ಕಿಲ್ಲಪ್ಪ. ಅವರು ಜೆಟ್ಟು ಹೊಡೆದಾಕಿರೋದು ನಿಜ, ನಾವು ಅವ್ರು ಸಿಕ್ಕಿಲ್ಲ, ಎಲ್ಲಿದ್ದಾರೆ ಅಂತ ಪ್ರಶ್ನೆ ಈಗ ಸುನಿಲ್. ನಾವು ಇದಕ್ಕೋಸ್ಕರ ನಾನು ಒಂಚೂರು ಟೆರೇನ್ ಅನಾಲಿಸಿಸ್ ಅಂತ ಹೇಳ್ಬಿಟ್ಟು ಕರಿತೀವಿ, ಅದನ್ನು ನಾವು ಮಾಡಬೇಕಾಗತ್ತೆ. ಅಂದರೆ ನಮ್ಮ ಜಮ್ಮು ಕಾಶ್ಮೀರದ ಟೆರೇನ್ ಅನಾಲಿಸಿಸ್ ನಾನು ಮಾಡಿದ್ರೆ, ನೀವು ಅಲ್ಲಿ ಹೋಗಿ ನೀವು ನೋಡಿದ್ರೆ ಫಸ್ಟ್ ಮೌಂಟೇನಿಯಸ್ ಟೆರೇನ್ ಪೂರ್ತಿ ಇರುತ್ತೆ. ಥಿಕ್ ಜಂಗಲ್ಸ್ ಇದೆ ಇಲ್ಲಿ, ಕಾಡುಗಳು ತುಂಬಾ ಥಿಕ್ ದಟ್ಟವಾದ ಕಾಡುಗಳಿವೆ. ಆ ದಟ್ಟವಾದ ಕಾಡು ಮತ್ತೆ ನಾವು ವ್ಯಾಲೀಸ್ ಅಂತ ಏನು ಕರಿತೀವಿ, ಕಣಿವೆಗಳು ಅಂತ ಏನು ಕರಿತೀವಲ್ಲ, ಈ ಪೂರ್ತಿ ಇನ್ಫಿಲ್ಟ್ರೇಷನ್ ಏನಿದೆ JNKಯಲ್ಲಿ ಅದೆಲ್ಲಾನು ಅದರ ಮುಖಾಂತರನೇ ನಡೆಯೋದು. ಅಲ್ಲಿಂದ ನುಗ್ಗಿ ಬರೋದು ಎಲ್ಲರೂ ಕೂಡ. ಮೋಸ್ಟ್ ಆಫ್ ದ ಟೆರರಿಸ್ಟ್ ಆಕ್ಟಿವಿಟೀಸ್ ನಡೆಯೋದು ಅದರ ಮುಖಾಂತರ, ಇನ್ಫಿಲ್ಟ್ರೇಷನ್ ಆಗೋದಲ್ಲಿಂದ. ಮೋಸ್ಟ್ ಆಫ್ ದ ಎಂಗೇಜ್ಮೆಂಟ್ಸ್ ಅಂತ ಹೇಳಿದ್ರೆ ಆಂಬುಷ್ ಲೇ ಮಾಡಿ ಅವ್ರನ್ನ ನಾವು ಎಂಗೇಜ್ ಮಾಡಿ ಸಾಯಿಸ್ತೀವಲ್ಲ, ಅದು ಆಗೋದು ಕೂಡ ಅಲ್ಲೇನೇನೆ. ಸೊ ಇವ್ರು ರಿಜೆಕ್ಟ್ ಆಗಿದ್ದಾರೆ. ಅಫ್ಕೋರ್ಸ್ ತುಂಬ ಹೈಯರ್ ಆಲ್ಟಿಟ್ಯೂಡಲ್ಲಿ ಇರ್ತಾರೆ. ಆ್ಯಂಡ್ ಒನ್ಸ್ ಅವ್ರ ಏರ್ಕ್ರಾಫ್ಟ್ ಹಿಟ್ ಆಗಿದೆ ಅಂತ ಹೇಳಿದ್ರೆ, ಇಟ್ ಕ್ಯಾನ್ ಬಿ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಇರ್ಬೋದು, ಇಲ್ಲ ಅಂತ ಹೇಳಿದ್ರೆ ಡಾಗ್ ಫೈಟ್ ಅಂತ ಹೇಳ್ಬಿಟ್ಟು ಏನು ಕರಿತೀವಿ, ಫೈಟರ್ ಆ್ಯಂಡ್ ಫೈಟರ್ ಫೈಟ್. ಆ ಒಂದು ಇದರಲ್ಲಿ 2 ಫೈಟರ್ ಮಧ್ಯದಲ್ಲಿ ಡಾಗ್ ಫೈಟ್ ನಡೆದಾಗ ಒಂದು ಫೈಟರ್ ಮಿಸೈಲ್ ಸರ್ವೈವಲ್ ಹೇಗೆ ಅಂತ, ಸಪೋಸ್ ಅವನು ಅಲ್ಲಿಂದ ಎಜೆಕ್ಟ್ ಆಗ್ತಾನೆ, ಪ್ಯಾರಾಚೂಟ್ ಬರ್ತಾನೆ, ಅವ್ನು ಕೆಳಗಡೆ ಬೀಳ್ತಾನೆ. ಅವನು ಬಿದ್ದಾಗ ಒಂದು ಮಿನಿಮಮ್ ಅವನ ಹತ್ರ ಬಳಿ ಒಂದು ಪಿಸ್ತಲ್ ಇಟ್ಟಿರ್ತಾನೆ ಅಂತ ಕೇಳ್ಪಟ್ಟಿದ್ದೀನಿ. ಪಿಸ್ಟಲ್ ಇರುತ್ತೆ, ಅವ್ರ ಹತ್ರ ಮ್ಯಾಪ್ಸ್ ಇರುತ್ತೆ. ಅಷ್ಟು ಬಿಟ್ಟು ಅವ್ರು ಎಕ್ಸ್ಟ್ರಾ ಇನ್ನೇನು ಕ್ಯಾರಿ ಮಾಡ್ತಾ ಇರಲ್ಲ. ಅವ್ರ ಹತ್ರ ಒಂದು ಮ್ಯಾಪ್ ಇರುತ್ತೆ. ಸೊ ದಟ್ ಅಕಸ್ಮಾತ್ ಅವರು ಏನಾದರೂ ಈ ರೀತಿ ಪರಿಸ್ಥಿತಿ ಬಂದು ಎಜೆಕ್ಟ್ ಆಗಬೇಕು ಅಂತ ಹೇಳಿದ್ರೆ, ಅವರ ಮ್ಯಾಪ್ ಮತ್ತೆ ಆ ಪಿಸ್ಟಲ್ ಈಸ್ ಫಾರ್ ಪ್ರೊಟೆಕ್ಷನ್. ಮ್ಯಾಪ್ ಅಲ್ಲಿ ಅವ್ರು, ಯಾಕಂದ್ರೆ ಜನರಲ್ ಐಡಿಯಾ ಇರುತ್ತೆ ನಾನು ಎಲ್ಲಿದ್ದೀನಿ ಅಂತ, ಅದ್ರ ಮುಖಾಂತರ ದೇ ಕ್ಯಾನ್ ಟ್ರೈ ಟು ಎಸ್ಕೇಪ್ ಆಲ್ಸೋ. ಬಟ್ ಅದಾಗಲ್ಲ. ಯಾಕಂತ ಹೇಳಿದ್ರೆ ಈಗ ಫುಲ್ ಬ್ಲೋನ್ ಆಪರೇಷನ್ಸ್ ನಡೀತಾ ಇದೆ, ಏರಿಯಾ ಫುಲ್ ಕಾರ್ಡನ್ ಆಗಿರುತ್ತೆ. ಅವ್ರ ಅಷ್ಟರೊಳಗಡೆ ಅವ್ರು ಸಿಗ್ತಾರೆ. They'll be taken as POWs, that is prisoner of wars. Prisoners of war ಅಂತ ಹೇಳ್ಬಿಟ್ಟು ಯುದ್ಧ ಕೈದಿಗಳು ಅಂತ ಕರಿತೀವಿ. ಜಿನ್ವಾ ಕನ್ವೆನ್ಷನ್ ಏನಿರುತ್ತೆ ಅದರ ಅಕಾರ್ಡಿಂಗ್ಲಿ ಅವ್ರನ್ನ ನಾವು ಟ್ರೀಟ್ ಮಾಡ್ತೀವಿ. ಸೊ ಬಟ್ ಒಂದೇನಂತ ಹೇಳಿದ್ರೆ, ಯಾವುದೇ ಫೈಟರ್ ಪೈಲಟ್ ಆ ರೀತಿ ಎಜೆಕ್ಟ್ ಮಾಡಿದಾಗ they'll have severe implications, medical implications ಆಗುತ್ತೆ. ಒಂದು ಮೆಂಟಲ್ ಇಂಪ್ಲಿಕೇಶನ್, ಬ್ಯಾಕ್ ಬೋನ್ ಏನಿದೆಯಲ್ಲ ಅದು ಸಪ್ರೆಸ್ ಆಗ್ಬಿಡುತ್ತೆ. ಪ್ಯಾರಾಪ್ಲೆಜಿಕ್ ಅಂತ ಕರಿತೀವಿ ನಾವು ಅದನ್ನು, ಪ್ಯಾರಾಪ್ಲೆಜಿಯಾ ಅಂತ ಹೇಳ್ಬಿಟ್ಟು. ಆ ಒಂದು ಕಂಡೀಷನ್, ಯಾಕಂದ್ರೆ ಹೈ ಪ್ರೆಷರ್, ಅದು ಇಟ್ಸ್ ಎ ಕೈಂಡ್ ಆಫ್ ಸ್ಮಾಲ್ ಬಾಂಬ್ ಆ ಸೀಟ್ ಕೆಳಗಡೆ ಎಕ್ಸ್ಪ್ಲೋಸಿವ್ ಆಚೆಗೆ ತಗೊಂಡು ಹೋಗುತ್ತೆ. ಅದನ್ನ ಆಕ್ಟಿವೇಟ್ ಮಾಡಿದ ತಕ್ಷಣ ಫೈಟರ್ ಜೆಟ್ಸ್ ಅಲ್ಲಿ ಒಂದು ಕ್ಯಾನೋಪಿ ಓಪನ್ ಆಗುತ್ತೆ. ಈಗ ನಮ್ಮ ಇದು ಇಲ್ಲಿ ರಫಾಲ್ ಅಲ್ಲಿ ಆ ಗ್ಲಾಸ್ ತರ ಕಾಣ್ತಿದೆಯಲ್ಲ, ಅದು ಕ್ಯಾನೋಪಿ ಅಂತ ಕರಿತೀವಿ ನಾವು ಅದನ್ನ. ಇನ್ಫ್ಯಾಕ್ಟ್ ದಿಸ್ ಇಸ್ ಸೋ ಅಡ್ವಾನ್ಸ್, ಅದ್ರ ಮೇಲೆನೆ ಪೂರ್ತಿ ನಮಗೆ ಎಲ್ಲ ಡೀಟೇಲ್ಸ್, ಅದರ ಏವಿಯಾನಿಕ್ಸ್ ಪರ್ಫಾರ್ಮೆನ್ಸ್ ಡೀಟೇಲ್ಸ್ ಎಲ್ಲಾನು ಕಾಣಿಸ್ತಾ ಇರುತ್ತೆ. ಕ್ಯಾನೋಪಿ ಅಂದ್ರೆ ಆ ಗಾಜಿನ ಕವರ್, ಹೌದು, ಕೂತಿದ್ರೆ ಇಲ್ಲಿರುತ್ತೆ ಗಾಜಿನ ಕವರ್ ಏನಿದೆ ಅದಲ್ಲಿರುತ್ತೆ. ಆದರೆ ಅದು ಅದ್ರ ಮೇಲ್ಗಡೆ ಒಂದು ಅವ್ರು ಆಕ್ಟಿವೇಟ್ ಮಾಡಿದ ತಕ್ಷಣ
ಫಸ್ಟು ಆ ಕೆನೋಪಿ ಓಪನ್ ಆಗುತ್ತೆ, ಓಕೆ ದೆನ್ ಇಟ್ಸ್ ಅನ್ ಎಕ್ಸ್ಪ್ಲೋಸಿವ್, ಓಕೆ ಬಾಂಬ್ ಅದು ಎಕ್ಸ್ಪ್ಲೋಸಿವ್. ಆ ಎಕ್ಸ್ಪ್ಲೋಸಿವ್ ಇಂದ ಅವ್ರು ತುಂಬಾ ಮೇಲ್ ಹೋಗ್ತಾರೆ ಅಂಡ್ ಇಮಿಡಿಯೇಟ್ಲಿ ಪ್ಯಾರಾಶೂಟ್ ಏನಿದೆ ಅದು ಡೆಪ್ಲಾಯ್ ಆಗುತ್ತೆ, ಡೆಪ್ಲಾಯ್ ಆಗ್ಬಿಟ್ಟು ಅವರು ಲ್ಯಾಂಡ್ ಆಗ್ತಾರೆ. ಓಕೆ ಸೊ ಈ ರೀತಿ ಇದು ಒಂದಿದು. ಆ್ಯಂಡ್ ಈಗ ನಡೀತಿರೋ ಇದೇನಿದೆ ಆಪರೇಷನ್ಸ್ ಏನು ನಡೀತಿದೆ ಅದರ ಪ್ರಕಾರ ಓಕೆ ಕಾರ್ಡನ್ ಆಗಿರುತ್ತೆ ಏರಿಯಾ, ಅವರೆಲ್ಲ ಎಜೆಕ್ಟ್ ಆಗಿದ್ದಾರೆ. Okay. ಆ್ಯಂಡ್ ಡೆಫಿನೆಟ್ಲಿ ಅವ್ರು ತುಂಬ ಬೇಗ ಸಿಕ್ಕೋರಿದ್ದಾರೆ. ಆಲ್ರೆಡಿ ನಾವು ಇಬ್ಬರನ್ನ ನಾವು ಹಿಡಿದಿದ್ದೀವಿ ಅಂತ ಇನ್ಫಾರ್ಮೇಷನ್ ಇದೆ. ಅಂದರೆ ಜೈಸಲ್ಮೇರಲ್ಲಿ ಮೊನ್ನೆ ರಾತ್ರಿನೇ ಸಿಕ್ಕಿದ್ದಾರೆ ಅಂತ ಹೇಳ್ಬಿಟ್ಟಿದೆ. ಓಕೆ J-17 ನಾವೇನು ಅವ್ರದ್ದು ಅಟ್ಯಾಕ್ ಮಾಡಿಬಿಟ್ಟು J-17 ನಾವೇನು ಮಾಡಿದ್ದೀವಿ Okay. ಅದರಲ್ಲಿ ಈಗ ಅವರಿಬ್ಬರು ಸಿಕ್ಕಿದ್ದಾರೆ. ಆ್ಯಂಡ್ ಫರ್ದರ್ ಇದು ಆಗ್ತಾ ಇರುತ್ತೆ, ಓಕೆ ಯಾಕಂದರೆ ಏರ್ ಸುಪೀರಿಯಾರಿಟಿ ಇಲ್ಲ ಅವರಿಗೆ. ಓಕೆ ಫೈನ್. ಘಟನೆ ನಂಬರ್ 5 ಬಗ್ಗೆ ನಾವು ಹೋಗೋದಾದರೆ ಟಾರ್ಗೆಟ್ ಪಾಕಿಸ್ತಾನ್ ಡ್ರೋನ್ ಅಂತ ಹೇಳಿ ನೋಡಿ, ಅಮೃತ್ಸರದಲ್ಲಿ ಏನಾಗಿದೆ, ಪಾಕ್ನ ಡ್ರೋನನ್ನು ಭಾರತ ಹೊಡೆದು ಹಾಕಿದೆ ಅಂತ ಹೇಳಿ. ಇಲ್ಲಿ ಪಾಕಿಸ್ತಾನದ ಕಡೆಯಿಂದ ಡ್ರೋನ್ಗಳು ಕೂಡ ಅವರು ಬಿಟ್ಟಿದ್ದಾರೆ, ಅದೆಲ್ಲವನ್ನು ಕೂಡ ಭಾರತ ಇಲ್ಲಿ ಹೊಡೆದು ಬಿಸಾಕ್ತಾ ಇದೆ. ನೋಡಿ ಈ ವಾರ್ ಇದೆಯಲ್ಲ, ಈ ಬಾರಿಯ ವಾರು ಇದು ನಮಗೆ ಇಸ್ರೇಲ್ ಕಡೆಯಿಂದ ಬೇರೆ ಕಡೆಯಿಂದ ಈಗ ವಾರ್ ಎಲ್ಲ ನಡೀತಿರೋದು ಡ್ರೋನ್ಗಳ ಮೂಲಕ ವಾರ್ ನಡೀತಾ ಇದೆಯಲ್ಲ, ಅದೇ ಡ್ರೋನ್ ವಾರ್ನ ನಾವು 2025ರ ಈ ಆಪರೇಷನ್ ಸಿಂಧೂರದಲ್ಲಿ ನಾವು ನೋಡ್ತಾ ಇದ್ದೀವಿ. ಈ ಡ್ರೋನ್ಗಳನ್ನು ಭಾರತ ತುಂಬ ಎಫೆಕ್ಟಿವ್ ಆಗಿ ಹೊಡೆದು ಹಾಕ್ತಾ ಇದೆ. ಪಾಕ್ ಡ್ರೋನ್ಗಳನ್ನು ಒಂದು ಕಡೆ ಹೊಡೆದು ಬಿಸಾಕ್ತಾ ಇರೋದು ಭಾರತದ ಸೇನೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೇನೆ ಮಾಹಿತಿಯನ್ನು ಕೂಡ ಕೊಟ್ಟಿದೆ. ಇಲ್ಲಿ ಏನಾಗಿದೆ, ಟ್ವೀಟ್ನ ಮೂಲಕವಾಗಿ ಅಧಿಕೃತ ವಿಡಿಯೋ ನೋಡಿ, TV5 ಕನ್ನಡ ನಾವು ನಿಮಗೆ ಈ ಸುಳ್ಳು ಸುದ್ದಿ ತೋರಿಸೋದು, ಯಾವ್ಯಾವುದೋ ವಿಡಿಯೋ ಗೇಮ್ಗಳ ವಿಡಿಯೋನ ಹಾಕಿ ತೋರಿಸೋದು, ಇನ್ನೇನೇನೋ ಸುಮ್ಮನೆ ಜನಗಳಿಗೆ ಇಂಥ ಟೈಮಲ್ಲಿ ನಾವೇನೋ ಜಾಸ್ತಿ ಮಾಡಿದ್ದೀವಿ ಅಂದ ತಕ್ಷಣ ಖುಷಿಯಾಗ್ಬಿಡುತ್ತೆ, ನೋಡ್ತಾ ಇರ್ತಾರೆ. ಅದನ್ನು ಯಾವ ಕೆಲಸನೂ ಮಾಡಲ್ಲ. ಯಾವುದು ಸತ್ಯವೋ, ಯಾವುದು ಸೇನೆ ಕಡೆಯಿಂದ ಬರುತ್ತೋ, ಯಾವುದು ಸರ್ಕಾರದ ಕಡೆಯಿಂದ ಬರುತ್ತೋ ಆ ಮಾಹಿತಿಯನ್ನು ಮಾತ್ರ ನಾವು ಇಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀವಿ. ಟ್ವೀಟ್ ಮಾಡೋ ಮೂಲಕವಾಗಿ ಅಧಿಕೃತ ವಿಡಿಯೋ ಫೋಟೋವನ್ನು ಬಿಡುಗಡೆ ಮಾಡಿದೆ. ಬೆಳಗ್ಗೆ 5 ಗಂಟೆಗೆ ಪಾಕ್ ಡ್ರೋನನ್ನು ಭಾರತ ಹೊಡೆದು ಹಾಕಿದೆ. ಅಮೃತ್ಸರದಲ್ಲಿ ಪಾಕ್ ಡ್ರೋನನ್ನು ಹೊಡೆದು ಹಾಕಿರೋದು ಭಾರತ. ಏರ್ ಡಿಫೆನ್ಸ್ ಸಿಸ್ಟಮ್ನ ಮೂಲಕವಾಗಿ ಪಾಕ್ ಡ್ರೋನ್ ಧ್ವಂಸ ಆಗಿರೋದಲ್ಲಿ ಅಂತ ಹೇಳಿ.